ಇದು ಗುರುವಾರದ ಮಿನಿ ವ್ಲಾಗ್ ಆಗಿದೆ. ರಿತ್ವಿಕ್ ಸ್ಕೂಲಿಂದ ಬಂದ ತಕ್ಷಣ ಫುಲ್ ಖುಷಿಲಿದ್ರು ಸರ್. ಏನಕ್ಕಪ್ಪ ಇಷ್ಟೊಂದು ಖುಷಿಲಿದೆಯಾ ಅಂತ ಅಂದ್ರೆ ಅವ್ನ ಫ್ರೆಂಡು ಇಡೀ ಕ್ಲಾಸ್ಗೆ ಪಿಗ್ಗಿ ಬ್ಯಾಂಕ್ ಕೊಡ್ಸಿದಾನೆ ರಿಟರ್ನ್ ಗಿಫ್ಟ್ ಆಗಿ ಅಂತ ಹೇಳ್ತಿದ್ದ. ಮಕ್ಳು ಮನ್ಸೇ ಹಾಗೆ ಅಲ್ವಾ, ಚಿಕ್ಕ ಚಿಕ್ಕ ವಿಷಯಗಳಲ್ಲೂ ಕೂಡ ಎಷ್ಟೊಂದು ಸಂತೋಷನ ಕಾಣ್ತಾರೆ ಅವರು. ಅದೇ ರೀತಿ ದೊಡ್ಡವ್ರು ಯಾಕೆ ಇರೋಕ್ಕಾಗಲ್ಲ, ಏನೇ ಬೆಲೆ ಬಾಳುವಂತ ವಸ್ತುಗಳನ್ನ ತೆಕ್ಕೊಟ್ರು ಅವ್ರಿಗೆ ತೃಪ್ತಿ ಅನ್ನೋದೇ ಇರೋದಿಲ್ಲ. ಸೊ ಯಾವ್ದಾದ್ರೂ ಒಂದು ವಿಷಯಕ್ಕಾದ್ರೆ ಕೊಂಕಿಡ್ಕೊಂಡು ಏನಾದ್ರೂ ಮಾತಾಡ್ತಾನೆ ಇರ್ತಾರೆ. ಆದ್ರೆ ಮಕ್ಳು ಹಾಗಲ್ಲ, ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ಒಂದು ಪೆನ್ಸಿಲೇ ಕೊಟ್ಟರು ಎಷ್ಟೊಂದು ಸಂತೋಷದಲ್ಲಿ. ಮಧ್ಯಾಹ್ನದ ಅಡುಗೆನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಅನ್ನ, ಸಾಂಬಾರು, ಮಜ್ಜಿಗೆ, ಬಾಳೆಕಾಯಿ ಪಲ್ಯ ಮಾಡಿದ್ದೀನಿ. ತುಂಬಾನೇ ಬಾಳೆಕಾಯಿ ಪಲ್ಯನ ಮಾಡ್ಕೊಬಹುದು, ಬೇಗನೆ ಬೆಂದ್ ಬಿಡುತ್ತೆ. ಬಾಳೆಕಾಯಿ ತುಂಬಾ ಒಳ್ಳೇದು ಕೂಡ ಆರೋಗ್ಯಕ್ಕೆ. ಹಾಗೆ ಅಡುಗೆ ಮಾಡ್ತಾ ಮಾಡ್ತಾ ಬಾಯಿ ಒಣಗ್ತು ಅಂತ ಹೇಳಿ ಮೂಸಂಬೆ ಹಣ್ಣಿತ್ತು ಜ್ಯೂಸ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಮಾಡಿದ್ರೆ ಅಂತ ಹೇಳಿ ಕಹಿ ಬರುತ್ತೆ ಜ್ಯೂಸು ಅಂತ ಸೀಡ್ಸ್ ಎಲ್ಲ ತೆಗೆದು ಹಣ್ಣು ಮಾತ್ರ ಹಾಕಿದ್ದೀನಿ. ಒಂದ್ 2-3 ಕಾಳು ಮೆಣಸು, ಒಂದು 5-6 ಐಸ್ ಕ್ಯೂಬು, ಅದ್ರ ಜೊತೆಲಿ ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ. ಹಾಗೆ ಶುಗರ್ ಹಾಕಿದ್ದೀನಿ. ಸಾರಿ, ಶುಗರ್ ಹಾಕೋದು ನಾನು ತೋರಿಸ್ಲಿಲ್ಲ, ವಿಡಿಯೋ ರೆಕಾರ್ಡ್ ಆಗಿದೆ ಅನ್ಕೊಂಡೆ ಮರ್ತು ಬಿಟ್ಟಿದ್ದೀನಿ. ಮನೇಲಿ ಹಣ್ಣುಗಳಿತ್ತು ಅಂತ ಅಂದ್ರೆ ಜಾಸ್ತಿ ಯೂಸ್ ಮಾಡ್ಕೊಳ್ಳೋದೆ ನಾನು. ಮಾರ್ನಿಂಗ್ ಟಿಫನ್ ಜೊತೆಗೂ ಕೂಡ ನಾನು ಜ್ಯೂಸ್ ಮಾಡ್ಕೊಳ್ತಾ ಇರ್ತೀನಿ. ಮಧ್ಯಾಹ್ನ ಅಡುಗೆ ಎಲ್ಲ ಆದ್ಮೇಲೆನೂ ಒಂದು ಜ್ಯೂಸ್ ಮಾಡ್ಕೊಂಡು ಬಿಡ್ತೀನಿ. ನನಗೆ ಅದೊಂಥರ ರೂಢಿ ಆಗೋಗ್ಬಿಟ್ಟಿದೆ ಡೈಲಿ ಈ ರೀತಿ ಜ್ಯೂಸ್ ಮಾಡ್ಕೊಂಡು ಕುಡಿದು. ಹಣ್ಣು ಕಟ್ ಮಾಡ್ಕೊಂಡು ತಿನ್ನೋದಕ್ಕಿಂತ ಜ್ಯೂಸ್ ಮಾಡ್ಕೊಂಡು ಕುಡಿಯೋದೇ ಜಾಸ್ತಿ. ಹಾಗೆ ಬಟ್ಟೆ ಎಲ್ಲ ವಾಶ್ಗೆ ಹಾಕಿದೆ, ಅದನ್ನು ತಗೊಂಡೋಗಿ ಟೆರೆಸ್ ಮೇಲೆ ಹಾಕಿದ್ರೆ ನನ್ನ ಡೈಲಿ ರೊಟೀನ್ ಏನಿದೆ ಕಂಪ್ಲೀಟ್ ಆಗಿ ನನ್ನ ಕೆಲಸ ಎಲ್ಲ ಕಂಪ್ಲೀಟ್ ಆಗಿ ಮುಗಿದ್ಮೇಲೆ ನಾನು ಹೋಮ್ ಮೇಡ್ ಏರ್ ಆಯಿಲ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. ಪ್ಯೂರ್ ಕೊಬ್ಬರಿ ಎಣ್ಣೆನ ತಗೊಂಡಿದ್ದೀನಿ. ನಾನು ಕೊಬ್ಬರಿನ ಮಿಲ್ಲಲ್ಲಿ ಕೊಟ್ಟು ಬಿಡಿಸ್ಕೊಂಡಿದ್ದು, ಆಯಿಲ್ ಮಿಲ್ಲಲ್ಲಿ ಕೊಟ್ಟು ಪ್ಯೂರ್ ಕೊಬ್ಬರಿ ಎಣ್ಣೆನ ನಾನು ಆಗ ತೋರಿಸ್ತಿದ್ದೀನಲ್ಲ ಈ ಕ್ವಾಂಟಿಟಿ ಕಪ್ಪಲ್ಲಿ 3 ಕಪ್ ಕೊಬ್ಬರಿ ಎಣ್ಣೆ ತಗೊಂಡಿದ್ದೀನಿ. ಹಾಗೆ ನಾನು ಹರಳೆಣ್ಣೆ ಕೂಡ ತಗೊಂಡಿದ್ದೀನಿ 1 ಕಪ್ಪು. ಒಂದು ಅರ್ಧ ಕಪ್ ಅಷ್ಟು ನಾನು ಪುಟ್ಟೊಳ್ಳೆಣ್ಣೆ ತಗೊಂಡಿದ್ದೀನಿ. ಸೊ 3 ಎಣ್ಣೆನೂ ಒಟ್ಟಿಗೆ ಹಾಕಿ 25 ಗ್ರಾಮು ಮೆಂತೆನ ತಗೊಂಡಿದ್ದೀನಿ. ಹಾಗೆ ಬ್ಲಾಕ್ ಜೀರಿಗೆ ತಗೊಂಡಿದ್ದೀನಿ, ಕರ್ಬೇವಿನ ಸೊಪ್ಪು. ಇದನ್ನಿಷ್ಟು ಒಟ್ಟಿಗೆ ಆಯಿಲ್ ಒಳಗಡೆ ಹಾಕಿ ಚೆನ್ನಾಗಿ ಕುದಿಸಿ, ಚೆನ್ನಾಗಿ ಒಳ್ಳೆ ಫ್ಲೇವರ್ ಬರ್ತಾ ಇರುತ್ತೆ ಕುದಿಬೇಕಾದ್ರೆ. ತಣ್ಣಗಾದ್ಮೇಲೆ ಒಂದು ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಬಹುದು. ತುಂಬಾ ದಿನಗಳ ಕಾಲ ಇಟ್ಕೊಬಹುದು. ಒಂದು 3 ಮಂತ್ ಆದ್ರೂ ಆಯಿಲ್ ಕೆಡ್ದಂಗೆ ಚೆನ್ನಾಗಿ ಅದೇ ಫ್ಲೇವರ್ ಅಲ್ಲಿ ಇರುತ್ತೆ. ಚೆನ್ನಾಗಿ ಕ್ಯಾಪ್ ಎಲ್ಲ ಹಾಕಿಟ್ರೆ ಫ್ಲೇವರ್ ಹೋಗಲ್ಲ ಆಚೆ. ಚೆನ್ನಾಗಿ ಆನಿಯನ್ ಎಲ್ಲ ಹಾಕಿ ಮಾಡಿ ಇಟ್ಕೊಳ್ತೀವಲ್ವಾ, ಸೊ ಅದು ಬೇಗನೆ ಕೆಟ್ಟೋಗ್ಬಿಡುತ್ತೆ. ಆಯಿಲ್ ಸ್ವಲ್ಪ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ ಆಯಿಲ್. ಇದು ತುಂಬಾನೇ ಹಾಗೆ ಕೆಟ್ಟೋಗೋ ಅಂತ ವಸ್ತುಗಳು ಏನು ಹಾಕಿಲ್ಲಲ್ಲ ಇದರಲ್ಲಿ, ಬರೀ ಸೀಡ್ಸ್ ತಾನೆ. ತುಂಬಾ ದಿನಗಳ ಕಾಲ ಸ್ಟೋರ್ ಮಾಡಿ ಇಟ್ಕೊಂಡು ಇದನ್ನ ರುಬ್ಬಿ ಬೇಕಾದ್ರೆ ತಲೆಗೆ ಹಚ್ಕೋಬಹುದು, ಇಲ್ಲ ಅಂದ್ರೆ ಆಯಿಲ್ ಅಲ್ಲಿ ಕೂಡ ನೆನೆ ಹಾಕಿ ಇಟ್ಕೊಬಹುದು. ಇದರಲ್ಲಿ ಭೃಂಗರಾಜು ಮತ್ತೆ ಬ್ಲಾಕ್ ಜೀರಿಗೆನ ಹಾಕಿರೋದ್ರಿಂದ ಕೂದಲು ಬೇಗನೆ ಕಪ್ಪಾಗುತ್ತೆ, ದಟ್ಟವಾಗಿ ಉದ್ದವಾಗಿ ಬೆಳೆಯುತ್ತೆ. ಯಾರಾದ್ರೂ ಹೊಸ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಲ್ ಅಂತ ಓಕೆ ಕೊಡಿ. ನಾನು ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸಿಗೋಣ ಮುಂದಿನ ಬ್ಲಾಗ್ ಅಲ್ಲಿ. ಥ್ಯಾಂಕ್ ಯು.